ಕೆಲಸ ಮುಗಿಸ್ಕೊಂಡು ಬರೋ ಥರ ಹತ್ರ 12 ಗಂಟೆಗೆ ಬತ್ತೀಯಲ್ಲ, ಮನೇಲಿ ದಂಡವಾಗಿ ಬಿದ್ದಿರೋದೇನ ನಿನ್ನ ಕೆಲಸ. ಮನೇಲಿ ಸ್ವಲ್ಪ ಕೆಲಸನಾದರೂ ಮಾಡು. ಹೋಗು, ಇವನ್ನ ಟ್ಯೂಷನ್ ಬಿಟ್ಬಿಟ್ಟು ಬರೋಗು. ಲೈ, ನಾನು ಯಾರಂತ ಗೊತ್ತೇನೋ? ಅಮ್ಮ ಹೇಳ್ತಲ್ಲ, ದನ್ ಪಿಂಡ ಅಂತ. ಅದಕ್ಕೆ ನಡಿ. ಲೇ, ನನ್ನ ಬಗ್ಗೆ ನಿಂಗೆ ಗೊತ್ತಿಲ್ದವ್ರದ್ದು ಹೇಳ್ಕೊಡ್ತೀನಿ, ನಡಿಯ. ಅದೇ ನಡಿಯಲೇ, ನಡಿ. ಹರೋ ನನ್ನ ಮಗನೇ, ದಂಡ್ಪಿಂಡ ಅಂತೆ, ದಂಡ್ಪಿಂಡ. ಬರ, ಇಲ್ಲೇ ರೋಡಲ್ಲಿ ಕೂತ್ಕೊಂಡು ನಿಂಗೆ ಎಲ್ಲ ಸ್ಟೋರಿ ಹೇಳ್ತೀನಿ. ಬರ ಕೂತ್ಕೊಳ. ಇಲ್ಲೇನೋ ಕೊಂಡ್ರಸ್ತಿದ್ಯಾ? ಲೇ, ವಿಶ್ವೇಶ್ವರಯ್ಯ ಓದಿದ್ದು ಇದೇ ಬೀದಿ ಬೆಳಕಲ್ಲಿ. ಅದೇ ಬೀದಿ ಬೆಳಕಲ್ಲಿ ನಿನ್ನ ಜ್ಞಾನೋದಯ ಮಾಡಿಸ್ತೀನಿ ಕಣೋ. ನಂಗೊಂದು ಡೌಟು. ಅವ್ರು ಓದಿದ್ದು ನೈಟ್ ತಾನೆ, ಇವಾಗ ಮಧ್ಯಾಹ್ನ ಕರ್ಕ ಬಂದಿದ್ಯಾ? ಹೇಳದ್ ಕೇಳಿಸ್ಕೊ, ಮಂಗ್ ಮಾಡೋದು. ಮಾಮ, ನಂಗೆ ಇನ್ನೊಂದು ಡೌಟು. ಏನಿಲ್ಲ, ನಿನ್ ದಿನ ರಾತ್ರಿ ಏನಕ್ಕೆ ಕುಡಿತ್ಯಾ? ಲೇ, ನಾನಾಗ್ಲಿ ಕುಡುಕರಾಗ್ಲಿ ಬೇಕಂತ ಕುಡಿಯಲ್ಲ ಕಣೋ. ದೇಶದ ಆರ್ಥಿಕ ವ್ಯವಸ್ಥೆ ಬೀಳ್ಬಾರ್ದು ಅಂತ ಸರ್ಕಾರಕ್ಕೆ ಸಹಾಯ ಮಾಡೋಕ್ಕೋಸ್ಕರ ಕುಡಿಯೋರು ನಾವು. ಲೇ, ನಮ್ಮ ಆರೋಗ್ಯನ ಹಾಳು ಮಾಡ್ಕೊಂಡು ಸರ್ಕಾರಕ್ಕೆ ಯಾರ ಒಳ್ಳೇದು ಮಾಡೋರು ಇದಾರ? ಇದಾರ? ನಾವೇ ರಿಯಲ್ ಸಮಾಜ ಸೇವಕರು. ಅಂಥ ಗ್ರೇಟ್ ವ್ಯಕ್ತಿನ ಹುಚ್ಚೆ ಅರ್ಜೆಂಟ್ ಆದ್ರೆ ಚಡ್ಡಿ ಬಿಚ್ಚಕ್ ಬರಲ್ಲ ಮಂಗ್ ಮಾಡೋದು ನೀನು. ನಿನಗೆ ಬಾಡಿ ಗಾರ್ಡ್ ಬೇರೆ ಮಾಡ್ಕಳ್ಸೋಳು ನಮ್ಮ ಅಕ್ಕ. ಮಾಮ, ನಮ್ಮ ಅವ್ವನ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡ. ನಾನು ನಿಮ್ಮ ಅಕ್ಕ ಮಗ. ನೀನ ಮಗ ಆದ್ರೆ ಇಲ್ಲ. ಲೇ, ನಾನ್ ತಪ್ಪು ಮಾಡ್ರೆ ಗೌರ್ಮೆಂಟ್ಗೆ ಬಿಡಲ್ಲ. ಇನ್ನು ಮಕ್ಕಳಿಗೆ ಬಿಡ್ತೀನಿ. ಇಲ್ಲ, ಅಕ್ಕ ಅಂತೆ, ಅಕ್ಕ ಕೋಳಿ ಪುಕ್ಕ. ಟ್ಯೂಷನ್ಗೆ ಹೋಗಿ ಏನ್ಲ ದಬಾಕ್ತಿ? ವಾಟ್ ಹ್ಯಾಪನ್ ಇನ್ ಟ್ಯೂಷನ್? ಮಾಮ, ಅದು ಇಂಗ್ಲಿಷ್ ತಪ್ಪ ಮಾತಾಡ್ತಿದ್ಯಾ? ಲೈ, ಕೋತ್ ಮುಂಡೆದೆ. ಕುಡುಕರು ಅಂದ್ರೆ ಕನ್ನಡಿಗರು. ಯು ಕಂಪ್ಲೀಟ್ ಇಂಗ್ಲಿಷ್. After 9 o'clock you come. I will teach you English in Kannada. So many diehard fans, you know. ನಿಂಗೆ ಇಷ್ಟೊಂದು ಇಂಗ್ಲೀಷ್ ಗೊತ್ತಾಯ್ಕಿಲ್ಲ ಮಂಗ್ ಮುಡೋದು. ಏನ್ ಟ್ಯೂಷನ್ಗೆ ಹೋಯ್ತು ಅದು ಬಿಡು. ನಮ್ಮ ಕಾಲದಲ್ಲಿ ಎಜುಕೇಶನ್ ಹೆಂಗಿತ್ತು ಗೊತ್ತಾ? ಹೆಂಗಿತ್ತು ಮಾಮ? ಇನ್ 1947. ನೀವು ಅವಾಗ ಹುಟ್ಟಿದ್ದು? ಸ್ಮಾಲ್ ಕರೆಕ್ಷನ್, 1997. ಮನೆ ಪಕ್ಕದಲ್ಲೇ ಸ್ಕೂಲು. ಬೆಲ್ ಹೊಡಿಯೋ ಸೌಂಡ್ ಕೇಳ್ತಿದ್ದಂಗೆ ಅನ್ನವ ಉಣ್ಬಿಟ್ಟು ಅರ್ಧಂಬರ್ಧ ಕೈ ತೊಳ್ಕೊಂಡು ಕುಂಡಿ ಮೇಲಿರೋ ನೀಲಿ ಬಟ್ಟೆಗೆ ಕೈಯ ಒರೆಸ್ಕೊಂಡು ತಲೆ ಮೇಲೆ ಬ್ಯಾಗ ಹೊತ್ಕೊಂಡು ಮೇಷೇ ಬಂದೆ ಅಂತ ಓಡಾಕಿದ್ದು. ಆದ್ರೆ ನಮ್ಮ ಹತ್ರ ಅದೊಂದಿರ್ಲಿಲ್ಲ. ಯಾವುದು ಮಾಮ? ಪೆನ್ಗೆ ಕ್ಯಾಪ್. ಕಾಮಿಡಿ ಮಾಡ್ಬಿಟ್ಟಾನ ಮಾಮ, ಕಾಮಿಡಿ ಮಾಡ್ಬಿಟ್ಟಾನ ಮಾಮ. ಕಾಮಿಡಿ ಟಾಪರ್ ಮಾಡೋದೆ. ಲೇ, ನಾನು ಆಮೇಲೆ ನಿಮ್ಮಷ್ಟೆಲ್ಲ ಬ್ಯಾಗ್ ಹೊರ್ತಿರ್ಲಿಲ್ಲ ಕಂಡ್ರಲ್ಲ. 6 ಟೆಕ್ಸ್ಟ್ ಬುಕ್ಕು, 3 ನೋಟ್ ಬುಕ್, ಅಷ್ಟೆಲ್ಲ ಇಡೀ ವರ್ಷ ಮುಗಿಸ್ಬಿಡ್ತಿದ್ದು. ಅಷ್ಟೇನಾ ಮಾಮ? ಆದ್ರೆ ನಮಗೆ ನೋಡು, ಇಷ್ಟೊಂದು ಬುಕ್ಕು, ಇಷ್ಟೊಂದು ಮಕ್ಕಳು. ಇವಾಗ ಹುಡ್ತಿರೋ ನಿಮ್ಮಂಥ ಕೂಸ್ನ ಮಕ್ಕಳು ಎಲ್ಲ ಅನ್ಎಜುಕೇಟೆಡ್ ಬ್ರೂಟ್ಸ್, ದಡ್ಡನ ಮಕ್ಕಳು. ಅದಕ್ಕೆ ಇಷ್ಟೊಂದು ಒರೆಸ್ತವ್ರೆ. ನಿನಗೆ ಟ್ಯೂಷನ್ ಅವಶ್ಯಕತೆ ಇಲ್ಲ. ನನ್ನಂಥ ಜ್ಞಾನಿಗಳ ಟೀಚಿಂಗ್ ಅವಶ್ಯಕತೆ ಇದೆ. ನೀನೇನು ಓದ್ ದಬಾಕಿದೆಯಾ ಅಂತ ನಾನು ನಿನ್ನ ಹತ್ರ ತಿಳ್ಕೊಳ್ಳಿ? ಫೋತ್ ಮಾಡೋದೆ. ನಾನು 3ನೇ ಕ್ಲಾಸೇ ಫೇಲ್ ಆಗಿರ್ಬೋದು ಕಣೋ. ಆದರೆ 3 ಜಗತ್ತನ್ನ ಯಾಮಾರ್ಸೋಷ್ಟು ನಾಲೆಡ್ಜ್ ಐತೆ ನನಗೆ. ನೀನು ನನ್ನ ಜೊತೆ ಬಂದರೆ ನೀನು ಯಾಮಾರ್ಸೋದು ಕಲಿಬೋದು. ಎಕ್ಸ್ಪೆಷಲಿ ನಿಮ್ಮ ಅವ್ವಂಗೆ ಯಾಮಾರ್ಸ್ಬೋದ್ಕಲ್ಲ. ಅದಕ್ಕೆ ನೀವು ಓದೋದು ಬೇಡ, ನನ್ನ ಜೊತೆ ಬಾ ಅಂತ ಹೇಳ್ತಿದ್ಯಾ? ಬಾ ಶಿಷ್ಯ, ಬಾ. ಸಮಾಜ ಸೇವೆ ಮಾಡೋಣ. ನೀನು ಒಂದಿನ ಈ ಸಮಾಜ ಸಾಲ ತೀರಿಸ್ಬೋದು, ಆರ್ಥಿಕ ವ್ಯವಸ್ಥೆನ ಮೇಲೆತ್ಬೋದು. ನನ್ನ ಜೊತೆ ಬಂದ್ಬಿಡ್ಲಾ? ಲೋ ಮಾಮ, ನಿನ್ನ ಸವಾಸ ಮಾಡಿ ಈಗಲೇ ಮನೇಲಿ ಬೆಲೆ ಇಲ್ಲ. ನಾನು ಸಮಾಜ ಸೇವಕ ಆಗೋದು ಬೇಡ. ಮನೆಗೆ ಒಳ್ಳೆ ಮಗ ಆದರೆ ಸಾಕು. ನಾನಿನ್ ಬರ್ತೀನಿ. ಶಿಷ್ಯ, ಲೇ ಶಿಷ್ಯ, ಎಲ್ಲ ಬಡ್ಡಿ ಮಗನೇ. ರೌನೇ 10 ಗಂಟೆ ಮೇಲೆ ನನ್ನ ಹತ್ರ ಮಾತಾಡೋಕ್ಕೆ ನಡುಗ್ತಾ ಇರ್ತಾಳೆ. ಈ ನನ್ನ ಮಗ ನನಗೆ ಕೌಂಟ್ರ್ ಕೊಟ್ಟೈತಾನ. ಟ್ಯೂಷನ್ ಅದೇನು ದಬಾಕ್ತಾನೆ ನಾನು ನೋಡ್ತೀನಿ. ನಡ್ಲಾ ಅದೇನು ಓದ್ತಿ ಮುಂಡದೆ ನಾನು ನೋಡ್ತೀನಿ.
ಕನ್ನಡ ಬಿಟ್ಟು ಹೋಗ್ದೋದ್ರೆ ಸಾಕು. ಕಿಶನ್ ಯಾಕೋ ಲೇಟು? ಮ್ಯಾಮ್ ಅದು ಕೇಳಿ ಮೇಡಮ್ ಕೇಳಿ. ಈಗಿನ ಕಾಲದ ಹುಡುಗರಿಗೆ ಒಂದು ಜವಾಬ್ದಾರಿ ಇಲ್ಲ, ಒಂದು ಟೈಮ್ ಸೆನ್ಸ್ ಇಲ್ಲ. ಇವನ್ನ ಟ್ಯೂಷನ್ ಕರ್ಕೊಬರೋಷ್ಟರಲ್ಲಿ ನನ್ನ ಪ್ರಾಣ ಬಿತ್ತೋಯ್ತು. ಓಡ್ಕೊಂಡು ಕರ್ಕ ಬಂದಿದ್ದೀನಿ ಮೇಡಮ್. ಸಾರಿ, ನೀವ್ಯಾರು? ನಾನು ಯಾರು ಅಂತ ಇವನು ಹೇಳಿಲ್ವಾ? ನಾನು ಇವ್ರ ಮಾವ. ಇವನ್ನ ಕಷ್ಟಪಟ್ಟು ಸ್ಕೂಲಿಗೆ ಸೇರಿಸಿದ್ದೆ, ದೇವರ್ಸಿ ಒಳ್ಳೆ ಮರ್ಯಾದೆನೆ ಕೊಟ್ಟ. ಇವನೇ ಟ್ಯೂಷನ್ಗೆ ಇಷ್ಟಪಟ್ಟು ಬರ್ತೇನೆ ಅನ್ಕೊಂಡಿದ್ದೀರಾ ಮೇಡಮ್? ಬೇಡ, ಒಲ್ಲೆ ಒಲ್ಲೆ ಅಂತ ರೋಡಲ್ಲಿ ಬಿದ್ದು ಒದ್ದಾಡ್ತಿರ್ತಾನೆ. ನಾನು ಫೋರ್ಸ್ಫುಲ್ಲಿ ಕರ್ಕೊಂಬಂದು ಸೇರಿಸಿದ್ದೀನಿ ಇಲ್ಲಿಗೆ. ಸುಮ್ಮನೆ ಕರ್ಕೊಂಬರ್ತೀನಿ ಮೇಡಮ್. ಇವನಿಗೆ ಚಾಕ್ಲೇಟ್ ಕೊಡಿಸಿ, ಚಿಂಗಮ್ ಕೊಡಿಸಿ, ಬಾಂಬೆ ಮಿಠಾಯಿ ಕೊಡಿಸಿ, ಕಡಲೆಪುರಿ ಕೊಡಿಸಿ ಕರ್ಕೊಂಬರ್ತೀನಿ. ಕೊನೆಗೆ ಹೇಳ್ತಾನೆ, ಮಾಮ ಬ್ಯಾಗು ಭಾರ ಅಂತಾನೆ. ಆಗ ನಾನು ಇವನ್ನ ಎತ್ಕೊಂಡು ಬ್ಯಾಗ್ನ ಅದ್ರ ಮೇಲೆ ಹಾಕೊಂಡು ರಥ ತರ ಬರ್ತಿರ್ತೀನಿ ಮೇಡಮ್. ಲೈಟ್ ಕಂಬದ ವೈರೆಲ್ಲ ಟಚ್ ಆಗ್ತಿರುತ್ತೆ. ಯಾಕೆ ಈ ತರ ಬರ್ತೀನಿ ನಾನು? ನಮ್ಮ ಅಕ್ಕನ ಮಗ ಚೆನ್ನಾಗಿರ್ಬೇಕು ಮೇಡಮ್, ನಮ್ಮ ಅಕ್ಕನ ಮಗ ಚೆನ್ನಾಗಿರ್ಬೇಕು. ಸರ್, ಸಮಾಧಾನ ಮಾಡ್ಕೊಳ್ತೀನಿ. ಹಿಂಗೆ ಸಮಾಧಾನ ಮಾಡಿ. ಮ್ಯಾಮ್ ಪುಟ್ಟ, ಮೇಡಮ್ಗೆ ರಿಟರ್ನ್ ಮಾತಾಡ್ತಿದ್ದೇನೋ? ಆಪೋಸಿಟ್ ಮಾತಾಡೋಕೆ ಮನ್ಸು ಹೆಂಗ್ ಬರುತ್ತೆ? ಅವ್ರ ಕಣ್ಣು ನೋಡು, ಅವ್ರ ಕೂದಲು ನೋಡು, ಅದು ನೋಡಿ ನಾನೇ ಕಳ್ದೋಗ್ಬಿಟ್ಟಿದ್ದೀನಿ. ಮೇಡಮ್ ನೀವು ಮಾತಾಡಿ ಮೇಡಮ್. ಕಿಶನ್, ಎಂತ ಮಾವನ್ ಪಡ್ತಿದ್ಯಾ? ಇಂಥ ಮಾವನ್ ಪಡೆಯಕ್ಕೆ ನೀನು ಪುಣ್ಯ ಮಾಡಿರ್ಬೇಕು. ಪುಟ್ಟ ಈ ಕಡೆ ಮೇಡಮ್, ಇನ್ನೊಂದ್ಸಲ ಹೇಳಿ. ಎಂತ ಮಾವನ್ ಪಡೆದಿದ್ಯಾ? ಇಂಥ ಮಾವನ್ ಪಡೆಯಕ್ಕೆ ನೀನು ಪುಣ್ಯ ಮಾಡಿರ್ಬೇಕು. ಕಿತ್ತೋದನು ರೋಡಲ್ಲೆಲ್ಲ ಬೈಕ ಬಂದ, ಇಲ್ಲೇನಾಯ್ತು ಇವಂಗೆ? ಕಿಶನ್, ಇನ್ಮೇಲೆ ನೀನು ಕರೆಕ್ಟಾಗಿ ಟ್ಯೂಷನ್ಗೆ ಬಂದಿಲ್ಲ ಅಂದ್ರೆ ಅಷ್ಟೇ. ಆಮೇಲೆ ಮೇಡಮ್ ಅಷ್ಟು ಜೋರಾಗಿ ಹೇಳ್ಬೇಡಿ, ನಮ್ಮ ಹುಡುಗ ಗಾಬರಿ ಆಗ್ತಾನೆ. ಆಮೇಲೆ ನೀವು ಅಷ್ಟೇ ಕೋಪದಲ್ಲಿ ಚೆನ್ನಾಗಿ ಕಾಣಲ್ಲ, ಸ್ಮೈಲ್ ಕೊಟ್ರೆ ತುಂಬಾ ಚೆನ್ನಾಗಿ ಕಾಣ್ತೀರ. ಅಯ್ಯೋ, ಕೆಲವು ಹುಡುಗಿರ್ನ ಕೈ ತೊಳ್ಕೊಂಡು ಮುಟ್ಬೇಕು, ಇನ್ ಕೆಲವು ಹುಡುಗಿರ್ನ ಮುಟ್ಬಿಟ್ಟು ಕೈ ತೊಳ್ಕೊಬೇಕು. ಇವಳನ್ನ ಮುಟ್ತಾನೇ ಇರಬೇಕು ಅನ್ನಿಸ್ತೈತೆ. ಇನ್ಮೇಲೆ ಬರ್ತಾನೆ ಮೇಡಮ್, ಬರ್ತಾನೆ. ನಾನೇ ಖುದ್ದು ಇದ್ದು ಅವನ ರಿಟರ್ನ್ ಕರ್ಕೊಂಡು ಹೋಗ್ತೀನಿ ಮೇಡಮ್. ಬರ್ತಾನೆ. ಸೂಪರ್ ಸರ್ ನೀವು. ಅಂದಹಾಗೆ ಏನು ಓದಿದ್ದೀರಾ? 3ನೇ ಕ್ಲಾಸ್ ಫೇಲ್ ಮೇಡಮ್. ಈ ಟೈಮಲ್ಲಿ ಬೇಕಿತ್ತೇನ ಬೇವರ್ಸೆ? ಏನು 3ನೇ ಕ್ಲಾಸ್ ಫೇಲಾ? ಕಷ್ಟ ಬೇಡ, ನಾನು ಓದ್ದೆ. ನಮ್ಮ ಮಕ್ಕನ್ ಅಂದ್ರೆ ಇವ್ರ ರವನ್ ನಾವು ಓದಿಸಿ ಬೆಳೆಸ್ತಿದ್ದೀನಿ ಮೇಡಮ್, ಬೆಳೆಸಿದ್ದೀನಿ. ಅಯ್ಯೋ ಪಾಪ. ಮೇಡಮ್ 3ನೇ ಕ್ಲಾಸಲ್ಲಿ ಗಾರೆ ಕೆಲಸ ಮಾಡ್ತಿದ್ದೆ, ಆಟ ಓಡಿಸ್ದೆ. ಬಂದಿದ್ದ ದುಡ್ಡನ್ನೆಲ್ಲ ಅರ್ಧ ಮನೆ ಕೊಟ್ಟೆ. ಇನ್ನರ್ಧ ಏನ್ ಮಾಡಿದ್ರಿ? ದೇಶದ ಆರ್ಥಿಕತೆ ಕುಗ್ದೇ ಇರೋ ತರ ಸಮತೋಲನ ಮಾಡ್ತಾ ಇದೆ. ಅಂದ್ರೆ ಎಣ್ಣೆ ಹೊಡಿತೀರ ಮೇಡಮ್? ನಿನ್ನ ತಾಯಿ ನಾಡು ಕನ್ನಡ. ಲೇ, ಯಾಕೋ ಈ ಟೈಮಲ್ಲಿ ಹೇಳಿದೆ ನಾಯಿ? ಅವ್ನು ಹೇಳಿದ್ ಯಾವ ಎಣ್ಣೆ? ಅದು ಎಮ್ಮೆ ಎಣ್ಣೆ ಎಲ್ಲ ಅರೆವು 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 ಅಂತ ಹೈನುಗಾರಿಕೆ ಮೇಡಮ್, ಹೈನುಗಾರಿಕೆ. ವಾವ್, ಸೂಪರ್. ನೋಡಿ ಮಕ್ಕಳ, ಇಂಥವ್ರನ್ನ ನೀವು ಇನ್ಸ್ಪಿರೇಷನ್ ಆಗಿ ತಗೋಬೇಕು. ಶ್ರಮಜೀವಿ. ಎಸ್ ಮೇಡಮ್, ಎಸ್ ಎಸ್. ಮಾಮ, ಅಂತ ಕಷ್ಟ ಏನಾಯ್ತು ಮಾಮ? ನಿನ್ನ ಬಾಯಿಗೆ ಮಣ್ಣಾಕ ಈ ಟೈಮಲ್ಲಿ ಮಾತಾಡ್ಬೇಕಿತ್ತೇನೋ. ಮಾಮ, ನಾ ಎಲ್ಲಿದ್ದೀನಿ? ನಮ್ಮ ತಾತನಿಗೆ ಲಿವರ್ ಇಷ್ಟೋಗಿತ್ತು ಮೇಡಮ್. ಹಾಸ್ಪಿಟ್ಲ್ಗೆ ನಾನು ದುಡ್ಡೆಲ್ಲ ಖರ್ಚು ಮಾಡ್ಬಿಟ್ಟೆ ಮೇಡಮ್, ಖರ್ಚು ಮಾಡ್ಬಿಟ್ಟೆ. ಕಿಡ್ನಿ ತಾನೇ ಸ್ಟೋನ್ ಆಗೋದು? ಕಂಡ ನಿಮ್ಮ ಕೋಣೆ ಮೇಡಮ್. ಆಕ್ಚುಲಿ ಕಿಡ್ನಿಲಿ ಆಗಿತ್ತು ಮೇಡಮ್, ಆದ್ರೆ ಕಿಡ್ನಿಲಿ ಸ್ಟೋರೇಜ್ ಜಾಸ್ತಿ ಆಗಿ ಲಿವರ್ಗೆ ಶಿಫ್ಟ್ ಆಗ್ಬಿಡ್ತು ಮೇಡಮ್, ಶಿಫ್ಟ್ ಆಗ್ಬಿಡ್ತು. ಕಷ್ಟ. ನೀವು ಬರೀರೋ ಬರೀರಿ ಸಮಾಧಾನ ಮಾಡ್ಕೊಳ್ಳಿ ಮೇಡಮ್. ಅಷ್ಟೊತ್ತಿಂದ ಬರೀ ಮುಟ್ಬಿಟ್ಟು ಸಮಾಧಾನ ಮಾಡ್ತಾ ಇದ್ರ, ಸ್ವಲ್ಪ ಮೂವ್ ಆಗಿ. ನಿಮ್ಮಂತ
ಶ್ರಮಜೀವಿಗೆ ಒಳ್ಳೇದಾಗೇ ಆಗುತ್ತೆ. ನೀವು ಯಾಕೆ ನಿಮ್ಮ ಲೈಫ್ ಸ್ಟೋರಿ ಹೇಳಿ ನಮ್ಮ ಮಕ್ಕಳಿಗೆಲ್ಲ ಮೋಟಿವೇಟ್ ಮಾಡಬಾರ್ದು? ಮೋಟಿವೇಶನಾ? ನಿಮ್ ತರನೇ ಸೂಸೈಡ್ ಮಾಡ್ಕೊಳಕ್ ಹೋಗಿ ನನ್ನ ಫ್ರೆಂಡ್ ಕತೆ ಹೇಳ್ತೀನಿ ಕೇಳಿ. ಪಾಪ ಅವನಿಗೊಂದು ಫೋನ್ ಬಂತು, ಸುರೇಶ ನಿನ್ ಮಗ ಆಕ್ಸಿಡೆಂಟ್ ಆಗಿ ಸತ್ತೋದ ಕಣೋ ಅಂತ. ಅವನು ವಿಲ 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 ಅಂತ ಒದ್ದಾಡಿ ಪಾಲಿಡಾಲ್ ಹುಡುಕ್ತಾ, ಪಾಲಿಡಾಲ್ ಸಿಕ್ತು, ಎತ್ಕೊಂಡ, ಗಟ 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 ಅಂತ ಕುಡ್ದ. ಫಸ್ಟ್ ಸ್ಟೇಜಲ್ಲಿ ಅನಿಸ್ತು ನನ್ನ ಮಗನೇ ಇಲ್ಲ ಅಂತ. ಸೆಕೆಂಡ್ ಸ್ಟೇಜಲ್ಲಿ ಅನಿಸ್ತು ನನ್ನ ಮದುವೆನೇ ಆಗಿಲ್ಲ ಅಂತ. ಥರ್ಡ್ ಸ್ಟೇಜಲ್ಲಿ ಅನಿಸ್ತು ನನ್ನ ಹೆಸರು ಸುರೇಶನ ಎಲ್ಲ ರಮೇಶ ಅಂತ. ಫೋರ್ತ್ ಸ್ಟೇಜಲ್ಲಿ ಅನಿಸ್ತು ಇದೇ ನಂದು ಫೈನಲ್ ಸ್ಟೇಜ್ ಅಂತ. ಇವಾಗ ಯಾವ ಸ್ಟೇಜಲ್ಲಿ ಏನು ಮಾಡ್ತಾ ಇದ್ದಾರೆ? ವಿಧಾನಸೌಧ ಸೆಕೆಂಡ್ ಸ್ಟೇಜ್ ಅಲ್ಲಿ ವಾಚ್ಮ್ಯಾನ್ ಆಗವ್ರೆ. ಮತ್ತಿನ್ನೇನ್ರಿ, ದೆವ್ವ ಆಗಿ ನಾಗರಬಾವಿ ಫ್ಲೈಓವರ್ ಹತ್ರ ನಾಯಿ ತರ ಅಲಿತಾ ಇದ್ದೇನೆ. ಮೊನ್ನೆ ನಮ್ಮೂರ್ ತಿಂಡಿ ಹತ್ರ ಬಂದು ನನಗೆ ಕಾಫಿ ಕೊಡ್ಸೋ ಬಿಲ್ಲು ಪೇ ಮಾಡ್ದ.